ಇವತ್ತಿನ ಮ್ಯಾಥ್ಸ್ ಎಕ್ಸಾಮ್ಗೆ 3 ದಿನ ಟೈಮ್ ಇದೆ. 3 ದಿನ ಟೈಮ್ ಇದೆ ಅಂತ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಪ್ರಿಪರೇಷನ್ ಎಫೆಕ್ಟಿವ್ ಆಗಿರಬೇಕು. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಅರ್ಥ ಆಗುತ್ತೆ, ಯಾಕೆ ಅಂತ ಅಂದ್ರೆ ನಿಮಗೆ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಮಧ್ಯೆ ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಮಾಡ್ತಾ ಇದ್ದಾರೆ. ಸೊ ನೀವು ಟೆನ್ಷನ್ ಆಗ್ಬೋದು, ನನಗೆ ಹೇಗಪ್ಪ ಮ್ಯಾಥ್ಸ್ ಹೇಗಪ್ಪ ನಾವು ಸಾಲ್ವ್ ಮಾಡೋದು, ಯಾಕಪ್ಪ ಸ್ಕೋರ್ ಮಾಡೋದು, ನಮಗೆ ಗ್ಯಾಪ್ ಇಲ್ಲ, ಒಂದಿನೂ ಟೈಮ್ ಇಲ್ಲ ನಮಗೆ ಅಂತ ಟೆನ್ಷನ್ ಆಗಬೇಡಿ. ಸೊ ಇರೋ ಟೈಮಲ್ಲೇ ಕ್ಲೀನಾಗಿ 3 days ಅಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ಪ್ರಿಪೇರ್ ಆಗಬೇಕು, ಜಾಸ್ತಿ ಸ್ಕೋರ್ ಆಗಬೇಕು ಅನ್ನೋದನ್ನ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್, ನಮ್ಮ ಕರ್ನಾಟಕ SSLC ಮಕ್ಕಳಿಗೆ ಮೇನ್ ಪ್ರಾಬ್ಲಮ್ ಅಂತ ಅಂದ್ರೆ ನಾವು ಕ್ವಶನ್ ಪೇಪರ್ ಹೇಗೆ ಅಟೆಂಪ್ಟ್ ಮಾಡಬೇಕು, ಆನ್ಸರ್ ಶೀಟ್ ಹೇಗೆ ಬರಿಬೇಕು, ಹೇಗೆ ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇದೆ. ಸೊ ಅದೊಂದು ದೊಡ್ಡ ಪ್ರಾಬ್ಲಮ್. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಹೌ ಟು ಅಟೆಂಪ್ಟ್ ಕ್ವಶನ್ ಪೇಪರ್ ಅನ್ನೋದನ್ನ. ನೆಕ್ಸ್ಟ್, ಟೈಮ್ ಮ್ಯಾನೇಜ್ಮೆಂಟ್ ಟ್ರಿಕ್. ಮ್ಯಾಥಮೆಟಿಕ್ಸ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತ ಅಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಕರ್ನಾಟಕ SSLC ಮಕ್ಕಳು ಮ್ಯಾಥಮೆಟಿಕ್ಸ್ ಅಲ್ಲಿ ಟೈಮ್ ಸಾಲದಲ್ಲೇ ತುಂಬಾ ಕ್ವಶನ್ ಅಟೆಂಪ್ಟ್ ಮಾಡ್ದಲ್ಲೇ ಬಿಟ್ಟು ಬಂದ್ಬಿಡ್ತಾರೆ. ಸೊ ಆ ತಪ್ಪನ್ನ ನೀವು ಮಾಡಬೇಡಿ. ಸೊ ಇವತ್ತು ನಾನು ಹೇಳೋದನ್ನ ಟ್ರಿಕ್ಸ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಯಾವುದೇ ಟೈಮ್ ಸಾಲಲ್ಲ ಅಂತ ಕ್ವಶನ್ ಅಟೆಂಡ್ ಮಾಡ್ದಲ್ಲೇ ಬರಲ್ಲ. ಎಲ್ಲಾ ಕ್ವಶನ್ಸು ವಿತಿನ್ ಟೈಮ್ ಮುಗಿಸ್ಬರ್ತೀರಾ. ಓಕೆ, ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಟ್ರಿಕ್. ಕ್ಯಾಲ್ಕುಲೇಷನ್ ಟ್ರಿಕ್ ಕೂಡ ತುಂಬಾ ಇಂಪಾರ್ಟೆಂಟು. ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಇಷ್ಟುದ್ದ ಆನ್ಸರ್ ಬರೀತಾರೆ, ಬಟ್ ಎಲ್ಲೋ ಒಂದು ಮೈನ್ಯೂಟ್ ಮಿಸ್ಟೇಕ್ ಇಂದ ಮಾರ್ಕ್ಸ್ ಕಳ್ಕೊಂತಾರೆ. ಸೊ ಆ ಮೈನ್ಯೂಟ್ ಮಿಸ್ಟೇಕ್ಸ್ ಆಗಬಾರ್ದು, ಅದಕ್ಕೆ ಹೆಂಗೆ ಓವರ್ಕಮ್ ಆಗಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಿಸನ್ ಹಿಯರ್. ನೆಕ್ಸ್ಟ್, ಪೇಪರ್ ಪ್ರೆಸೆಂಟೇಷನ್ ಟಿಪ್ಸ್. ನಾವು ಹೇಗೆ ಆನ್ಸರ್ ರೈಟಿಂಗ್ ಬರಿಬೇಕು, ಆನ್ಸರ್ ರೈಟಿಂಗ್ ಸ್ಕಿಲ್, ಅದರಿಂದ ನಮಗೆ ಹೇಗೆ ಜಾಸ್ತಿ ಸ್ಕೋರ್ ಬರುತ್ತೆ. ಆನ್ಸರ್ ರೈಟ್ ನೋಡಿದ ತಕ್ಷಣ, ಪೇಪರ್ ನೋಡಿದ ತಕ್ಷಣ ಖುಷಿ ಆಗ್ಬೇಕು ವ್ಯಾಲ್ಯೂಯೇಟರ್ಗೆ. ಆ ಥರ ಹೇಗೆ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಮ್ಯಾಥಮೆಟಿಕ್ಸ್ ಅಲ್ಲಿ. ಕ್ಲೀನ್ ಆಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಓಕೆ, ಫಸ್ಟ್, ರೀಡಿಂಗ್ ಟೈಮ್. ಈ ರೀಡಿಂಗ್ ಟೈಮ್ ಅನ್ನೋದಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟು. ರೀಡಿಂಗ್ ಟೈಮ್ ಅಂತ ಅಂದ್ರೆ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರಲ್ವಾ, ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ನೀವು ಆನ್ಸರ್ ಬರೆಯೋಕೆ ಹೋಗಬಾರ್ದು. ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಆ ಫುಲ್ ಕ್ವಶನ್ ಪೇಪರ್ ಫಸ್ಟ್ ಕ್ವಶನ್ ಇಂದ ಲಾಸ್ಟ್ ಕ್ವಶನ್ ತನಕ ಕ್ಲೀನ್ ಆಗಿ ಡೀಟೇಲ್ ಆಗಿ ಓದಿ ಅದಕ್ಕೆ 15 ನಿಮಿಷ ಸ್ಪೆಂಡ್ ಮಾಡಿ, ತೊಂದರೆ ಇಲ್ಲ. ಅದೇ 15 ನಿಮಿಷ ನಿಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ ಮ್ಯಾಥ್ಸ್ ಪೇಪರ್ ಅಲ್ಲಿ ಅಂತ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಫುಲ್ ಕ್ಲೀನ್ ಆಗಿ ನೋಡಿ, 1 to ಲಾಸ್ಟ್ ಕ್ವಶನ್ಸ್ ನಿಮಗೆ ಯಾವ ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಆ ಅಂಡರ್ಲೈನ್ ಎಲ್ಲ ಬರೆಯೋಕೆ ಹೋಗ್ಬೇಡಿ, ಅಂಡರ್ಲೈನ್ ಮಾಡಕ್ ಹೋಗ್ಬೇಡಿ. ನನಗೆ ಈ ಕ್ವಶನ್ ಬರುತ್ತೆ ಟಿಕ್ ಮಾಡೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ ಕ್ವಶನ್ ಪೇಪರ್ ಮೇಲೆ ಏನು ಬರೆಯೋ ಆಗಿಲ್ಲ. ಬೇಕಿತ್ತು ಅಂತ ಅಂದ್ರೆ ಒಂದು ಡಾಟ್ ಇಡಿ. ನಿಮಗೆ ಯಾವುದೇ ಕ್ವಶನ್ಸ್, ಇದು ಕ್ವಶನ್ಸ್ ಗೊತ್ತಿದೆ, ಈಗ ಒಂದು ಡಾಟ್ ಇಟ್ಕೊಂಡು ಹೋಗಿ. ಓಕೆ, ಅಂಡರ್ಲೈನ್ ಮಾಡಕ್ ಹೋಗ್ಬೇಡಿ. ಸೊ ಅಂಡರ್ಲೈನು ಪ್ರಾಹಿಬಿಟೆಡ್, ನಿಮಗೆ ಅಲೋ ಮಾಡಲ್ಲ. ಬರ್ದಿರೋದು ನೋಡಿದ್ರೆ ಎಕ್ಸಾಮಿನರ್ ಅಲ್ಲಿ ನಿಮಗೆ ಎಕ್ಸಾಮ್ ಸೆಕ್ಷನ್ ಅಲ್ಲಿ ಏನು ಇನ್ವಿಜಿಲೇಟರ್ ಇರ್ತಾರೆ, ಅವ್ರು ಬೈದ್ ಬಿಡ್ತಾರೆ, ಅಳಿಸ್ಬಿಡ್ತಾರೆ. ಸೊ ಆ ಥರ ತಪ್ಪು ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಫಸ್ಟ್ ಆ 15 ನಿಮಿಷ ಕ್ವಶನ್ ಪೇಪರ್ ಓದಿ. ಕ್ವಶನ್ ಪೇಪರ್ ಓದಿದ ತಕ್ಷಣ ನಿಮಗೆ ಯಾವ ಕ್ವಶನ್ಸ್ಗೆ ಆನ್ಸರ್ ಗೊತ್ತೋ ಆ ಥರ ಡಾಟ್ ಇಟ್ಕೊಂಡು ಹೋಗಿ. ಅದು ಒಂದು ಸ್ಟ್ರಾಟಜಿ. ಇನ್ನೊಂದು ಅಂಡರ್ಲೈನ್ ಸ್ಟ್ರಾಟಜಿ. ಅಂಡರ್ಲೈನ್, ಅದೇ ನಾನು ಹೇಳಿದೆ, ಅಂಡರ್ಲೈನ್ ಮಾಡೋಕ್ಕಾಗಲ್ಲ, ಡಾಟ್ಸ್ನ ಇಟ್ಕೊಂಡು ಹೋಗಿ ಯಾವ ಕ್ವಶನ್ಸಿಗೆ ಗೊತ್ತು. ಜೊತೆಗೆ ಯಾವ್ಯಾವ, ಫಾರ್ ಎಕ್ಸಾಂಪಲ್ 30 km/h ಅಂತ ಒಂದು ಯೂನಿಟ್ ಕೊಟ್ಟಿರ್ತಾನೆ. ಸೊ ಯಾವ್ಯಾವ ಕ್ವಶನ್ ಅಲ್ಲಿ ಯೂನಿಟ್ ಇದೆ ಅದು ಕೂಡ ಇಂಪಾರ್ಟೆಂಟ್. ಅದಕ್ಕೂ ಕೂಡ ನೀವು ಆ ಯೂನಿಟ್ ಕೆಳಗೋ ಅಥವಾ ಮೇಲ್ಗಡೋ ಒಂದು ಡಾಟ್ ಇಟ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಯೂನಿಟ್, ನೀವು ಒಂದು ಪ್ರಾಬ್ಲಮ್ ಅಲ್ಲಿ ಒಂದು ಯೂನಿಟ್ ಸೇಮ್ ಇರುತ್ತೆ, ಆನ್ಸರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇನ್ನೊಂದು ಯೂನಿಟಿಗೆ ಕನ್ವರ್ಟ್ ಮಾಡೋ ಅವಕಾಶ ಆಗಿರುತ್ತೆ. ಸೊ ಅವಾಗ ಇಲ್ಲಿ km/h ಇರುತ್ತೆ, ಬರೀ ಕಿಲೋಮೀಟರ್ ಕನ್ವರ್ಟ್ ಮಾಡೋದಿರುತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ, ಯೂನಿಟ್ ಮಿಸ್ ಮಾಡ್ತೀರಾ. ಮ್ಯಾಥ್ಸ್ ಅಲ್ಲಿ ಯೂನಿಟ್ ಮಿಸ್ ಆಯ್ತು ಅಂದ್ರೂ ಮಾರ್ಕ್ಸ್ ಹೋಗುತ್ತೆ, ಜೋಪಾನವಾಗಿರಿ. ಸೊ ಅದಕ್ಕೆ ಯೂನಿಟ್ ಅಂತ ಇದ್ದಾಗ ಅಲ್ಲಿಗೆ ಒಂದು ಡಾಟ್ ಇಟ್ಕೊಂಡ್ಬಿಡಿ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಅದು ನಿಮಗೆ ಗೊತ್ತಾಗುತ್ತೆ, ಓ ಇಲ್ಲಿ ಯೂನಿಟ್ ಇದೆ, ನಾವು ಮಿಸ್ ಮಾಡಬಾರ್ದು ಅನ್ನೋದು. ಓಕೆ, ಅದು ಅಂಡರ್ಲೈನ್ ಸ್ಟ್ರಾಟಜಿ. ದೆನ್ ಚಾಯ್ಸ್ ಕ್ವಶನ್ಸ್. ಚಾಯ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಚಾಯ್ಸ್ ಕ್ವಶನ್ ಇರುತ್ತೆ, ಆರ್ ಅಂತ ಕೊಟ್ಟಿರ್ತಾನೆ, ಇನ್ನೊಂದು ಚಾಯ್ಸ್ ಇರುತ್ತೆ. ಸೊ ಇದು ಎರಡರಲ್ಲಿ ಯಾವ್ದು ಬರಿಬೇಕು ಅನ್ನೋದನ್ನ ನೀವು ಮೊದಲೇ ಡಿಸೈಡ್ ಮಾಡಬೇಕು. ಅದು ಯಾವಾಗ ಡಿಸೈಡ್ ಮಾಡಬೇಕು? 15 ನಿಮಿಷ ಪೇಪರ್ ಓದ್ತಿರಲ್ಲ ಅವಾಗಲೇ ಡಿಸೈಡ್ ಮಾಡಬೇಕು. ಅದ್ರ ಬದಲು ನಾವು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಹೋಗೋಣ, ಫಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡೋಣ, ಅದಾಗ್ಲಿಲ್ಲ ಅಂದ್ರೆ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ ಅನ್ನೋ ಕನ್ಫ್ಯೂಷನ್ ಮಾಡ್ಕೊಂಡು ಹೋಗ್ಬೇಡಿ. ಅದಕ್ಕೆ ಟೈಮ್ ಇರಲ್ಲ. ಯಾಕಂದ್ರೆ ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಇನ್ನೊಂದು, ಇದು ಯಾವ್ದಾಗುತ್ತೋ ಅದನ್ನ ನೋಡೋಣ, ಎಲ್ಲಾನು ಸಾಲ್ವ್ ಮಾಡೋಣ ಅಂತ ಟೆನ್ಷನ್ ಮಾಡ್ಕೊಂಡು ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ಇದರಲ್ಲೇ ಟೈಮ್ ವೇಸ್ಟ್ ಆಗೋದು ಎಕ್ಸಾಮ್ ಅಲ್ಲಿ. ಸೊ ಅದಕ್ಕೆ 15 ನಿಮಿಷ ಓದದಾಗ್ಲೇ ಪೇಪರ್ನ ಈ ಎರಡು ಆ ಕ್ವಶನ್ ಅಲ್ಲಿ ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಇದಕ್ಕೊಂದು ಡಾಟ್ ಇಟ್ಕೊಳ್ಳಿ, ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಇದಕ್ಕೊಂದು ಡಾಟ್ ಇಟ್ಕೊಳ್ಳಿ. ಅವಾಗಲೇ ಡಿಸೈಡ್ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಯಾವ್ದನ್ನ ಸಾಲ್ವ್ ಮಾಡಬೇಕು ಅಂತ. ಅದೇ ಚಾಯ್ಸ್ ಆಫ್ ಕ್ವಶನ್ಸ್. ಇನ್ನೊಂದು ಸೆಲೆಕ್ಟ್ ಸೆಕ್ಷನ್ಸ್.
ಸೆಕ್ಷನ್ಸ್ ಅಂತ ಅಂದ್ರೆ ನಿಮಗೆ 5 ಮಾರ್ಕ್ಸಿನ ಕ್ವಶನ್ ಇರುತ್ತೆ, 4 ಮಾರ್ಕ್ಸಿನ ಕ್ವಶನ್ ಇರುತ್ತೆ, 3 ಮಾರ್ಕ್ಸಿನ ಕ್ವಶನ್ ಇರುತ್ತೆ, 2, 1 ಆ ತರ ಕ್ವಶನ್ಸ್ಗಳಿರುತ್ತೆ. ಸೊ ಗ್ರೂಪ್ ಆಫ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯಾವುದನ್ನ ಫಸ್ಟ್ ಬರಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೆಲವ್ರು ಏನ್ ಹೇಳ್ತಾರೆ, ಫಸ್ಟ್ 1 ಮಾರ್ಕ್ಸ್ ಇಂದ ಸ್ಟಾರ್ಟ್ ಮಾಡೋಣ, ಆಮೇಲೆ 2 ಮಾರ್ಕ್ಸ್ ಅಟೆಂಡ್ ಮಾಡೋಣ, ಆಮೇಲೆ 3 ಮಾರ್ಕ್ಸ್ ಅಟೆಂಡ್ ಮಾಡೋಣ, 4 ಮಾರ್ಕ್ಸ್ ಅಟೆಂಡ್ ಮಾಡೋಣ, 5 ಮಾರ್ಕ್ಸ್ ಅಟೆಂಡ್ ಮಾಡೋಣ ಅಂತ ಈ ತರ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಸ್ವಲ್ಪ ಜನ ಇರ್ತಾರೆ. ಇನ್ನ ಕೆಲವು ಸ್ಟೂಡೆಂಟ್ಸ್ ಫಸ್ಟ್ ಹೈಯೆಸ್ಟ್ ಇಂದ ಬರೋಣ, ಲೋಯೆಸ್ಟಿಗೆ ಹೋಗೋಣ, ಹೈಯೆಸ್ಟ್ ಇಂದ ಬರೋಣ, ಲೋಯೆಸ್ಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂತಾರೆ. ಇದು ಎರಡೂ ಮೆಥಡ್ ತಪ್ಪೆ. ಯಾಕೆ ಗೊತ್ತಕ್ಕೆ, ಫಸ್ಟ್ ನೀವೇನ್ ಮಾಡ್ಬೇಕಾಗಿರೋದು, ಹೈಯೆಸ್ಟ್ ಇಂದ ಲೋಯೆಸ್ಟ್ ಬರಬೇಡಿ, ಲೋಯೆಸ್ಟ್ ಇಂದ ಹೈಯೆಸ್ಟ್ ಹೋಗ್ಬೇಡಿ. ಕ್ವಶನ್ ಪೇಪರ್ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿರೋ 10 ಕ್ವಶನ್ಸ್ ಕೊಟ್ಟಿದ್ದಾರೆ, 10 ಕ್ವಶನ್ಸ್ ಕೂಡ ನಿಮಗೆ ಗೊತ್ತಿದೆ, ನೀವು ಕ್ಲೀನ್ ಆಗಿ ಬರೀತೀರಾ ಅಂದ್ರೆ ಫಸ್ಟ್ ಅದನ್ನೇ ಅಟೆಂಪ್ಟ್ ಮಾಡಿ. ಓಕೆ, ಆ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಈಗ 12 ನಂಬರ್, ಕ್ವಶನ್ ನಂಬರ್ 12 ಇಂದ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ. 12, 13, 14, 15, 16, 17 ಅಂತ ಸೀಕ್ವೆನ್ಸ್ ಆರ್ಡರ್ ಅಲ್ಲೇ ಕ್ವಶನ್ ನಂಬರ್ ಬರೀರಿ, ಅದ್ರ ಮುಂದೆ ಆನ್ಸರ್ ಬರೀರಿ. ಅಕಸ್ಮಾತ್ ಯಾವ್ದಾದ್ರೂ ನಿಮಗೆ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ 12, 13, 14, ಈಗ ಫಾರ್ ಎಕ್ಸಾಂಪಲ್ 12 ಬರೀತೀರಾ, 13 ಬರೀತೀರಾ, 14 ಗೊತ್ತಾಗಲ್ಲ, ಅವಾಗ ಕ್ವಶನ್ ನಂಬರ್ ಹಾಕಿ ಜಾಗ ಖಾಲಿ ಬಿಡಿ, 15 ಇಂದ ಬರ್ಕೊಂಡು ಹೋಗಿ ಈ ಜಾಗದಲ್ಲಿ ಕೊನೆಗೆ ಬಂದು ಫಿಲ್ ಮಾಡಿ ಆನ್ಸರ್ ಏನಿದೆ ಅಂತ. ಸೊ ನಿಮಗೆ 12 ಗೊತ್ತಾಗಿರುತ್ತೆ, 13 ಗೊತ್ತಾಗಿರುತ್ತೆ, 14 ಗೊತ್ತಾಗಲ್ಲ, ಅವಾಗ 13 ಆದ್ಮೇಲೆ ನೆಕ್ಸ್ಟ್ 15 ಅಂತ ಸ್ಟಾರ್ಟ್ ಮಾಡಿ, 16 ಅಂತ ಸ್ಟಾರ್ಟ್ ಮಾಡಿ, ಹಂಗೆ ಬರೆಯಕ್ಕೆ ಹೋಗ್ಬೇಡಿ. ಕ್ವಶನ್ ನಂಬರ್ ಸೆಕ್ಷನ್ ವೈಸ್ 1, 2, 3 ಇಂದ ಲಾಸ್ಟ್ ಕ್ವಶನ್ ತನಕ ಸೀಕ್ವೆನ್ಸ್ ಆರ್ಡರ್ ಅಲ್ಲೇ ಬರೀರಿ ಅಂತ ಹೇಳಲ್ಲ. ಯಾವ ಸೆಕ್ಷನ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಯಾವ್ದು ಕ್ಲೀನ್ ಆಗಿ ಸಾಲ್ವ್ ಮಾಡ್ತೀನಿ ಅನ್ನೋದನ್ನ ಅದನ್ನ ಫಸ್ಟ್ ಬರೀರಿ. ಆ ಸೆಕ್ಷನ್ ಅಲ್ಲಿ ಇರೋ ಕ್ವಶನ್ಸ್ ನ ಸೀಕ್ವೆನ್ಸ್ ಆರ್ಡರ್ ಅಲ್ಲಿ ಬರೀರಿ, ಅದನ್ನ ಮಿಸ್ ಮಾಡ್ಬಿಡಿ. ಓಕೆ, ಸೀಕ್ವೆನ್ಸ್ ಆರ್ಡರ್ ಬರೆದಾಗ ಎವ್ಯಾಲ್ಯೂಯೇಟರ್ಗೆ ಈಸಿ ಆಗುತ್ತೆ, ಯಾಕಂದ್ರೆ ಅವ್ರ ಹತ್ರ ಕೀ ಆನ್ಸರ್ ಇರುತ್ತೆ, ಅದು ಸೀಕ್ವೆನ್ಸ್ ಆರ್ಡರ್ ಅಲ್ಲಿ ಇರುತ್ತೆ. ನೀವು ಬರ್ದಿರೋದು ಸೀಕ್ವೆನ್ಸ್ ಆರ್ಡರ್ ಅಂದ್ರೆ ಅವ್ರಿಗೆ ಕೆಲಸ ಬೇಗ ಮುಗಿಯುತ್ತೆ. ಅವರಿಗೆ ಕೆಲಸ ಬೇಗ ಮುಗಿಯೋಷ್ಟು ನಾವು ಹೆಲ್ಪ್ ಮಾಡಿದ್ರೆ ನಮ್ಮ ಆನ್ಸರ್ ಶೀಟ್ ಇದ್ದಷ್ಟು ಖುಷಿಯಾಗಿ ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ ಅಂತ ಅಂದ್ರೆ, ಲಿಸನ್ ಹಿಯರ್, ಕ್ಯಾಲ್ಕುಲೇಷನ್ ಟ್ರಿಕ್ ಅಂತ ಅಂದ್ರೆ ಮೇನ್ ಪಾರ್ಟ್. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಓದ್ತಿರಲ್ಲ 15 ನಿಮಿಷ ಓದಿದ್ಮೇಲೆ, ಅಥವಾ ಆ 15 ನಿಮಿಷ ಓದಕ್ಕಿಂತ ಮುಂಚೆ 1 ಮಿನಿಟ್ ಕಣ್ಣು ಮುಚ್ಕೊಂಡು ಫುಲ್ ಕಾಮಾಗಿ ಯೋಚನೆ ಮಾಡಿ, ನನಗೆ ಹೌದು ನಾನು ಓದ್ತಾ ಇದ್ದೀನಿ, ನಾನು ಎಲ್ಲ ಕ್ವಶನ್ಗೂ ಸಾಲ್ವ್ ಮಾಡ್ತೀನಿ, ನನಗೆ ಆನ್ಸರ್ ಗೊತ್ತಾಗುತ್ತೆ ಅಂತ ಫುಲ್ಲು ಕಾಮಾಗಿ, ಅವಾಗ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಿಗೆ ಬಂತು ಅಂದ್ರೆ ಯಾವ ಫಾರ್ಮುಲಾ ನಿಮಗೆ ಮರ್ತೋಗಲ್ಲ, ಯಾವ ಟ್ರಿಕ್ಸು ಮರ್ತೋಗಲ್ಲ, ಎಲ್ಲದನ್ನು ಈಸಿಯಾಗಿ ಬರೀತೀರ. ಇದೊಂದು ಮೇನ್. ಕಾಮಾಗಿರ್ಬೇಕು ಎಕ್ಸಾಮ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ. ಓಕೆ, ಡನ್. ನೆಕ್ಸ್ಟ್ ರಫ್ ವರ್ಕ್. ಫಾರ್ ಎಕ್ಸಾಂಪಲ್ ಈಗ ಲಿಸನ್ ಹಿಯರ್, ರಫ್ ವರ್ಕ್ ಒಂದು ಶೀಟ್ ಹಿಂಗಿರುತ್ತೆ ಅನ್ಕೊಳ್ಳಿ, ಅದ್ರಲ್ಲಿ ಹಿಂಗೆ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡ್ಕೊಂಡ್ಮೇಲೆ ಪ್ರತಿಯೊಂದು ಕ್ವಶನ್ ಅದರಲ್ಲಿ ಪೆನ್ಸಿಲ್ ಅಲ್ಲಿ ಬರೆಯಕ್ಕೆ ಸಾಲ್ವ್ ಮಾಡಿ, ಟ್ರೈ ಮಾಡಿ, ಸೊಲ್ಯೂಷನ್ ಬರೀರಿ. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಕ್ವಶನ್ ಹಿಂಗೆ ಹಾಕೊಳ್ಳಿ, ಇದರಲ್ಲಿ ಏನು ಸೊಲ್ಯೂಷನ್ ಇದೆ ಇದನ್ನ ಬರ್ಕೊಳ್ಳಿ. ಸೆಕೆಂಡ್ ಕ್ವಶನ್ ಸೊಲ್ಯೂಷನ್ ಬರ್ಕೊಳ್ಳಿ, ಥರ್ಡ್ ಕ್ವಶನ್ ಸೊಲ್ಯೂಷನ್ ಬರ್ಕೊಳ್ಳಿ, ಫೋರ್ತ್ ಕ್ವಶನ್ ಸೊಲ್ಯೂಷನ್ ಬರ್ಕೊಳ್ಳಿ. ಇದು ಹಿಂಗೆ ಇಟ್ಕೊಂಡಿರಿ. ಯಾಕೆ ಅಂತ ಅಂದ್ರೆ, ಒಂದು ಆನ್ಸರ್ ರೈಟಿಂಗ್ ಪೇಪರ್ ಪ್ರೆಸೆಂಟೇಷನ್ ಅಂತ ಅಂದ್ರೆ ಪೇಪರ್ ಅಲ್ಲಿ ಬರೆಯೋದು, ಕಾಟ್ ಮಾಡೋದು ಹಂಗಿರ್ಬಾರ್ದು, ನೀಟಾಗಿರ್ಬೇಕು. ಒಂದೊಂದು ಕ್ವಶನ್ ಆದ್ಮೇಲೂ ಪೆನ್ಸಿಲ್ ಮತ್ತೆ ಸ್ಕೇಲ್ ತಗೊಳ್ಳಿ, ಲೈನ್ ಹಾಕಿ. ಒಂದು ಕ್ವಶನ್ ಆದ್ಮೇಲೆ ಲೈನ್ ಹಾಕಿ. ಸೊ ನೋಡಿದಾಗ ಕ್ಲೀನ್ ಆಗಿ ಕಾಣುತ್ತೆ. ಓ ಇದು ಜಂಬಲ್ಡ್ ಆಗಿರಲ್ಲ. ಓ ಒಂದು ಕ್ವಶನ್ಗೆ ಇದು ಆನ್ಸರ್, ಸೆಕೆಂಡ್ ಕ್ವಶನ್ಗೆ ಇದು ಆನ್ಸರ್. ನೋಡಿದ ತಕ್ಷಣ ಎವ್ಯಾಲ್ಯೂಯೇಟರ್ಗೆ ಖುಷಿ ಆಗಬೇಕು. ಸೊ ಆ ಥರ ಪೇಪರ್ ಪ್ರೆಸೆಂಟೇಷನ್ ಇರಬೇಕು. ಜೊತೆಗೆ ಒಂದು ಕ್ವಶನ್ ಬರೆಯೋದು, ಅದನ್ನ ಒಂದೆರಡು ಲೈನ್ ಆದ್ಮೇಲೆ ಅದನ್ನ ಕಾಟ್ ಮಾಡೋದು, ಇದೆಲ್ಲ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಫಾರ್ಮುಲಾ ಅಂತ ಬರೆಯೋದು. ಹಂಗೆ ಮಾಡಿದಾಗ ಎವ್ಯಾಲ್ಯೂಯೇಟರ್ಗೆ ನಿಮಗೆ ಮೇಲೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಓ ಇವನಿಗೆ ಕಾನ್ಸೆಪ್ಟ್ಸೇ ಗೊತ್ತಿಲ್ಲ, ಅದಕ್ಕೆ ಬರಿತಾನೆ ಕಾಟ್ ಮಾಡ್ತಾನೆ, ಇವನಿಗೆ ಮಾರ್ಕ್ಸ್ ಕಟ್ ಮಾಡೋಣ ಅಂತ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ. ಸೊ ಆ ತಪ್ಪನ ಮಾಡ್ಕೊಳಕ್ ಹೋಗ್ಬಿಡಿ. ಕ್ಲೀನ್ ಆಗಿರ್ಬೇಕು ಪೇಪರ್ ಪ್ರೆಸೆಂಟೇಷನ್. ಸೊ ಅದಕ್ಕೆ ರಫ್ ವರ್ಕ್. ಫಸ್ಟ್ ಇಲ್ಲಿ ಆನ್ಸರ್ಸ್ನ ಬರ್ಕೊಳ್ಳಿ. ಅದರಲ್ಲೂ ಜಾಸ್ತಿ ವೈಟೇಜ್ 5 ಮಾರ್ಕ್ಸ್, 4 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ ಇರುತ್ತಲ್ಲ, ಅದನ್ನ ಈ ತರ ಬರ್ಕೊಳ್ಳಿ. ಇಲ್ಲಿ ಬರ್ಕೊಂಡ ಮೇಲೆ ಮೇನ್ ಆನ್ಸರ್ ಶೀಟ್ ಅಲ್ಲಿ ಬರೀರಿ. ಅವಾಗ ಕಾಟ್ ಆಗಲ್ಲ. ಅಕಸ್ಮಾತ್ ನೀವು ಇಲ್ಲಿ ಕಾಟ್ ಮಾಡಿ ಬೇರೆ ತರ ಬರ್ಕೊಂಡ್ರು ಕೂಡ ಇಲ್ಲಿ ಏನ್ ಕರೆಕ್ಟ್ ಆಗಿರುತ್ತೆ ಅದನ್ನ ನೋಡ್ಕೊಂಡು ಅಲ್ಲಿ ಮೇನ್ ಆನ್ಸರ್ ಶೀಟ್ ಅಲ್ಲಿ ಬರ್ಕೊಂತೀರಾ. ಅದನ್ನ ರಫ್ ವರ್ಕ್ ಅಲ್ಲಿ ಮಾಡ್ಕೊಳ್ಳಿ. ಒಂದು ತಿಂಗು ಇದು ಯೂಸ್ ಆಗುತ್ತೆ, ಕಾಟ್ ಆಗ್ದಂಗೆ ಬರೆಯೋದು. ಇನ್ನೊಂದು, ನೀವು ಫೈನಲ್ ಎಕ್ಸಾಮ್ ಎಲ್ಲ ಆದ್ಮೇಲೆ ಲಾಸ್ಟ್ 10-15 ಮಿನಿಟ್ಸ್ ಟೈಮ್ ಇರುತ್ತೆ, ನೀವು ಆನ್ಸರ್ ಚೆಕ್ ಮಾಡ್ತಾ ಇರ್ತೀರಾ, ಕರೆಕ್ಟ್ ಆಗಿದೆಯಾ, ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಅವಾಗ ನಿಮಗೆ ಇದು ರಫ್ ವರ್ಕ್ ಅಲ್ಲಿ ಈ ಆನ್ಸರ್ಸ್ ಇರುತ್ತೆ, ನೀವು ಮಾಡಿರೋದು ಈ ಕಡೆ ಬರ್ದಿರೋದಿರುತ್ತೆ. ಇದು ನೋಡಿ, ಫಸ್ಟ್ ಕ್ವಶನ್ ಈ ಆನ್ಸರ್ ಇದಾ, ಓಕೆ ಕರೆಕ್ಟ್, ಡನ್, ನೆಕ್ಸ್ಟ್ ಕ್ವಶನ್ ಹೋಗಿ. ಹಂಗೆ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ಆನ್ಸರ್ ಶೀಟ್. ಓಕೆ, ಇಲ್ಲ ಅಂದ್ರೆ ನೀವು ಆನ್ಸರ್ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಸೊ ಇದು ಕೂಡ ನಿಮಗೆ ಟೈಮ್ ವೇಸ್ಟ್ ಆಗೋದಕ್ಕೆ ಕಾರಣ.
ಯಾಕೆ ಅಂತ ಅಂದ್ರೆ ನಿಮಗೆ ಎಕ್ಸಾಮ್ ಕ್ವಶನ್ಸ್ ಬಿಟ್ಟು ಬರ್ತೀನಿ, ಅಯ್ಯೋ ಬರೆಯೋಕ್ಕಾಗಲಿಲ್ಲ, 2 ಮಾರ್ಕ್ಸ್ ಕ್ವಶನ್ ಬರೆಯೋಕ್ಕಾಗಲಿಲ್ಲ, 5 ಮಾರ್ಕ್ಸ್ ಇನ್ನೊಂದು ಕ್ವಶನ್ ಬರೆಯೋಕ್ಕಾಗಲಿಲ್ಲ ಅಂತಿರ್ತೀರಲ್ಲ, ಇದೇ ಕಾರಣ. ಇದೇ ತರ ಟೈಮ್ ವೇಸ್ಟ್ ಮಾಡೋದನ್ನ ಬಿಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಓಕೆ, ನೆಕ್ಸ್ಟ್ ಪೇಪರ್ ಪ್ರೆಸೆಂಟೇಷನ್ ಟಿಪ್. ಲಿಸನ್ ಹಿಯರ್. ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ ಥಿಯರಮ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾನೆ, ಫಸ್ಟ್ ಗಿವನ್ ಕೊಟ್ಟಿರ್ತಾನೆ, ಬರ್ಕೊಳ್ಳಿ ಗಿವನ್ ಅಂತ. ಫಾರ್ ಎಕ್ಸಾಂಪಲ್ ಲಿಸನ್ ಹಿಯರ್, ಗಿವನ್ ಅಂತ ಬರ್ಕೊಳ್ಳಿ, ಫಸ್ಟ್ ಗಿವನ್ ಅಂತ ಬರ್ಕೊಳ್ಳಿ, ಅಂಡರ್ಲೈನ್ ಹಾಕಿ. ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು ಅಂತ ಬರ್ಕೊಳ್ಳಿ, ಅಂಡರ್ಲೈನ್ ಹಾಕಿ. ನೆಕ್ಸ್ಟ್ ಸೊಲ್ಯೂಷನ್ ಅಂದ್ರೆ ಅದನ್ನ ಪ್ರೂವ್, ಸೊಲ್ಯೂಷನ್ ಅಂತ ಬರ್ಕೊಳ್ಳಿ, ಅದನ್ನ ಅಂಡರ್ಲೈನ್ ಹಾಕಿ. ಈ ತರ ಬರ್ದಾಗ ಕ್ಲೀನ್ ಆಗಿರುತ್ತೆ ಆನ್ಸರ್ ಶೀಟ್. ನೋಡಿದ ತಕ್ಷಣ ಎವ್ಯಾಲ್ಯೂಯೇಟರ್ಗೆ ಗುಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಅವಾಗ ಓ ಇವನಿಗೆ ಕಾನ್ಸೆಪ್ಟ್ಸ್ ಗೊತ್ತಿದೆಯಪ್ಪ, ಕ್ಲೀನಾಗಿ ಬರ್ದಿದ್ದಾನೆ, ಕ್ಲೀನಾಗಿ ಕಾನ್ಫಿಡೆಂಟ್ ಆಗಿ ಬರ್ದಿದ್ದಾನೆ, ಅಂಡರ್ಲೈನ್ ಹಾಕಿದ್ದಾನೆ ಅನ್ನೋದನ್ನ ಅವರಿಗೆ ಗುಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಅವಾಗ ಮಾರ್ಕ್ಸ್ ಕಟ್ ಮಾಡಕ್ ಹೋಗಲ್ಲ. ಅಕಸ್ಮಾತ್ ನಿಮ್ಮ ಪ್ರೂವ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟೆಪ್ ತಪ್ಪಾಗಿದ್ರು ಕೂಡ ಅದಕ್ಕೆ ಮಾರ್ಕ್ಸ್ ಕಟ್ ಮಾಡಕ್ ಆಗಲ್ಲ. ಓಕೆ, ನಿಮ್ಮ ಮೇಲೆ ಅವರಿಗೆ ಗುಡ್ ಇಂಪ್ರೆಷನ್ ಬಂತು ಅಂದ್ರೆ ಹೋಗ್ಲಿ ಪಾಪ ಅಂತ ಕಟ್ ಮಾಡೋದು ಬೇಡ, ಇಷ್ಟೆಲ್ಲ ಚೆನ್ನಾಗಿ ಬರ್ದಿದ್ದಾನೆ ಕೊಟ್ಬಿಡೋಣ ಫುಲ್ ಮಾರ್ಕ್ಸ್ ಅಂತ ಕೊಟ್ಬಿಡ್ತಾರೆ. ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಮಾರ್ಕ್ಸ್ ಬರೋ ಜಾಗಕ್ಕೂ ಕಟ್ ಮಾಡ್ಬಿಡ್ತಾರೆ. ಸೊ ಆ ತರ ತಪ್ಪುಗಳನ್ನ ಮಾಡ್ಕೊಳಕ್ ಹೋಗ್ಬಿಡಿ. ಓಕೆ, ಇದು ಈ ತರ ಒಂದು. ನೆಕ್ಸ್ಟ್, ಡೋಂಟ್ ಫರ್ಗೆಟ್ ಯೂನಿಟ್ಸ್. ಅದನ್ನೇ ಹೇಳಿದೆ ನಾನು, ಯೂನಿಟ್ಸ್ ಇರುತ್ತೆ ಎಕ್ಸಾಮ್ ಪ್ರಾಬ್ಲಮ್ಗಳಲ್ಲಿ, ಸೆಂಟಿಮೀಟರ್ ಅಥವಾ ಮೀಟರ್ ಅಥವಾ ಕಿಲೋಮೀಟರ್ ಪರ್ ಅವರ್, ಇದು ಯಾವುದನ್ನು ಮರಿಬಾರ್ದು. ಅದಕ್ಕೆ ಹೇಳಿದ್ದು ಕ್ವಶನ್ ಓದಿದ ತಕ್ಷಣ ಆ ಯೂನಿಟ್ಸ್ ಇರೋ ಜಾಗಕ್ಕೆ ಒಂದು ಡಾಟ್ ಇಟ್ಕೊಳ್ಳಿ, ಅಂಡರ್ಲೈನ್ ಮಾಡಕ್ ಬಿಡಲ್ಲ. ಸೊ ಅವಾಗ ನೀವು ಆ ಯೂನಿಟ್ಸ್ನ ಮರಿಯಲ್ಲ. ಯೂನಿಟ್ಸ್ ಮರೆತು ಬಂತು ಅಂದ್ರೆ ಆನ್ಸರ್ ಅಲ್ಲಿ, ಫೈನಲ್ ಆನ್ಸರ್ ಅಲ್ಲಿ, ಈ ಯೂನಿಟ್ಸ್ ಇರೋ ಕ್ವಶನ್ ಅಲ್ಲಿ ಫೈನಲ್ ಆನ್ಸರ್ ಅಲ್ಲಿ ಯೂನಿಟ್ ಮೆನ್ಷನ್ ಮಾಡಲೇಬೇಕು. ಅಕಸ್ಮಾತ್ ಮೆನ್ಷನ್ ಮಾಡಿಲ್ಲ ಅಂತ ಅಂದ್ರೆ ಮಾರ್ಕ್ಸ್ ಕಟ್ ಮಾಡೇ ಮಾಡ್ತಾರೆ. ಓಕೆ, ಡನ್. ದೆನ್ ಫೈನಲ್ ಆನ್ಸರ್ ಇನ್ ಬಾಕ್ಸ್. ಫೈನಲ್ ಆನ್ಸರ್ ಯಾವತ್ತಿದ್ರು ಬಾಕ್ಸ್ ಅಲ್ಲಿ ಇರಬೇಕು. ಲಿಸನ್ ಇಯರ್, ಯಾವುದೋ ಒಂದು ನಿಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಕಂಡು ಹಿಡಿಯಕ್ಕೆ ಹೇಳಿರ್ತಾನೆ. ನೀವು 2 ಇಕ್ವೇಶನ್ ಕೊಟ್ಟಿರ್ತಾನೆ, ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡ್ತೀರಾ, ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿತೀರಾ, ಅದಕ್ಕೊಂದು ಬಾಕ್ಸ್ ಹಾಕೊಳ್ಳಿ. ನೆಕ್ಸ್ಟ್ ವೈ ವ್ಯಾಲ್ಯೂ ಸಾಲ್ವ್ ಮಾಡ್ತೀರಾ, ವೈ ವ್ಯಾಲ್ಯೂ ಕಂಡು ಹಿಡಿತೀರಾ, ಅದಕ್ಕೊಂದು ಬಾಕ್ಸ್ ಹಾಕೊಳ್ಳಿ. ಸೊ ಈ ತರ ಇದ್ದಾಗ ವ್ಯಾಲ್ಯೂಯೇಟರ್ಗೆ ಈ ಬಾಕ್ಸ್ ಮೇಲೆ ಕಣ್ಣು ಹೋಗುತ್ತೆ. ಬಾಕ್ಸ್ ನೋಡಿದ ತಕ್ಷಣ ಓ ಬಾಕ್ಸ್ ಹಾಕಿದಾನೆ, ಇದ್ರಲ್ಲಿ ಆನ್ಸರ್ ಇದೆಯಾ ಅಂತ ನೋಡ್ತಾರೆ, ಕೀ ಆನ್ಸರ್ ನೋಡ್ತಾರೆ, ಕರೆಕ್ಟ್ ಆಗಿದೆಯಾ, ರೈಟ್, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾರೆ. ಸೊ ಅವರಿಗೆ ಕೆಲಸ ಈಸಿ ಮಾಡಿಕೊಡಿ. ಆದಷ್ಟು ಈಸಿ ಮಾಡೋದಷ್ಟು ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ, ನಿಮ್ಮ ಮೇಲೆ ಗುಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಯಾಗ್ರಾಮ್. ಸರ್ ಮ್ಯಾಥ್ಸ್ ಅಲ್ಲಿ ಡಯಾಗ್ರಾಮ್ ಹೆಂಗ್ ಬರುತ್ತಾ? ಹೌದು ಬರುತ್ತೆ. ಲಿಸನ್ ಹಿಯರ್, ನಿಮಗೆ ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ ಅಲ್ಲಿ ಒಂದು ಕ್ವಶನ್ ಕೊಡ್ತಾನೆ ಅನ್ಕೊಳ್ಳಿ. ಒಂದು ಲ್ಯಾಡರ್ ಇರುತ್ತೆ ಕಣ್ರಪ್ಪ, ಒಂದು ಲ್ಯಾಡರ್ ಇರುತ್ತೆ, ಅದ್ರ ಶ್ಯಾಡೋ ಇಲ್ಲಿ ಬೀಳ್ತಾ ಇರುತ್ತೆ. ಸೊ ಶ್ಯಾಡೋ ಬಿದ್ದ ಮೇಲೆ ಈ ಶ್ಯಾಡೋ ಎಲ್ಲಿಗೆ ಬೀಳುತ್ತೆ, ಅಲ್ಲಿಂದ ಈ ಟಿಪ್ ಆಫ್ ದ ಫುಟ್ ಆಫ್ ದ ಲ್ಯಾಡರ್ ಅಲ್ಲಿ ತನಕ ಇದೆರಡರದ್ದು ಡಿಸ್ಟೆನ್ಸ್ ಕಂಡುಹಿಡಿಬೇಕು ಅಂತ ಕೊಡ್ತಾರೆ. ಸೊ ಟ್ರಯಾಂಗಲ್ ಅಲ್ಲಿ ಯಾವುದೇ ಡಯಾಗ್ರಾಮ್ ಬರೋದು ಟ್ರಯಾಂಗಲ್ ಕಾನ್ಸೆಪ್ಟ್ ಅಲ್ಲಿ ಇಟ್ ವಿಲ್ ಫೈನಲಿ ಎಂಡ್ ಆಫ್ ವಿತ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಈ ತರ ಡಯಾಗ್ರಾಮ್ ಬರುತ್ತೆ. ಈ ತರ ಡಯಾಗ್ರಾಮ್ ಬರೆಯುವಂತ ಟೈಮಲ್ಲಿ ಖಂಡಿತವಾಗ್ಲೂ ಡಯಾಗ್ರಾಮ್ ಮಿಸ್ ಮಾಡಬೇಡಿ. ಕ್ಲೀನ್ ಆಗಿ ಡಯಾಗ್ರಾಮ್ ಬರೀರಿ. ಏನ್ ವ್ಯಾಲ್ಯೂಸ್ ಕೊಟ್ಟಿರ್ತಾನೆ, ಫಾರ್ ಎಕ್ಸಾಂಪಲ್ ಲ್ಯಾಡರ್ ಲೆಂತ್ 5 ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾನೆ, ಏನೋ ಕೊಟ್ಟಿರ್ತಾನೆ ವ್ಯಾಲ್ಯೂಸ್, ಏನೇನು ವ್ಯಾಲ್ಯೂಸ್ ಕೊಟ್ಟಿರ್ತಾನೆ ಕ್ಲೀನ್ ಆಗಿ ಮೆನ್ಷನ್ ಮಾಡಿ. ಸೊ ವ್ಯಾಲ್ಯೂಯೇಟರ್ ಈ ಡಯಾಗ್ರಾಮ್ ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ, ಓ ಈ ಹುಡುಗ ಕಾನ್ಫಿಡೆಂಟ್ ಆಗಿ ಬರ್ದಿದ್ದಾನೆ, ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ಸೊ ಈ ತರ ಅವರಿಗೆ ಅರ್ಥ ಮಾಡಿಸೋದು, ವ್ಯಾಲ್ಯೂಯೇಟರ್ಗೆ ಈ ತರ ಗುಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ. ಓಕೆ, ಈ ತರ ಡಯಾಗ್ರಾಮ್ಸ್ ನ ಬರೆಯೋದು ಮರಿಬೇಡಿ. ಡಿಫೈನ್ ಆಂಗಲ್. ಟ್ರಯಾಂಗಲ್ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಆಂಗಲ್ ಇರುತ್ತೆ, ಇದೇನು ಆಂಗಲ್, ಫಾರ್ ಎಕ್ಸಾಂಪಲ್ ಎಕ್ಸ್. ಈ ಎಕ್ಸ್ ನ ಎ ಬಿ ಸಿ ಬರೀ ಎಕ್ಸ್ ಅಂತ ಬರೋದಾಗಲ್ಲ. ಸೊ ಆಂಗಲ್ ಎಕ್ಸ್ ಅಂತ ಮೆನ್ಷನ್ ಮಾಡಬೇಕು. ಟ್ರಯಾಂಗಲ್ ಅಲ್ಲಿ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಎಕ್ಸ್ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಸೊ ಈ ತರ ಆಂಗಲ್ ಮೆನ್ಷನ್ ಮಾಡಿದ್ರೆ ಸುಮ್ಮನೆ ಬರೆದು ಬಂತು ಅಂತ ಅಂದ್ರೆ ಯೂಸ್ ಇಲ್ಲ. ಅರ್ಥ ಆಯ್ತಾ? ಆಂಗಲ್ಸ್ ಮೆನ್ಷನ್ ಮಾಡಬೇಕು. ಡಿಫೈನ್ ಆಂಗಲ್. ಈ ಎಕ್ಸ್ ಅಂದ್ರೆ ಏನು, ಯಾವ್ದು ಟ್ರಯಾಂಗಲ್ದು ಆಂಗಲ್ ಅನ್ನೋದನ್ನ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಮೇನ್ ಥಿಂಗ್ ಲಾಸ್ಟ್ ನೋಡಿ, ಅಟೆಂಪ್ಟ್ ಈಚ್ ಕ್ವೆಶ್ಚನ್. ಅಟೆಂಪ್ಟ್ ಈಚ್ ಕ್ವೆಶ್ಚನ್. ಯಾವುದನ್ನು ಬಿಟ್ಟು ಬರಬೇಡಿ, ಯಾವುದನ್ನು ಬಿಟ್ಟು ಬರಲೇಬೇಡಿ ಕ್ವಶನ್. ಮೇನ್ ಥಿಂಗ್ ಮ್ಯಾಥ್ಸ್ ಅಲ್ಲಿ ಯಾವ ಕ್ವಶನ್ ಬಿಟ್ಟು ಬರಬೇಡಿ. ಯಾಕೆಂದ್ರೆ ನಿಮಗೆ ಕ್ವಶನ್ ಗೊತ್ತೇ ಇಲ್ವಾ, ಫುಲ್ ಆನ್ಸರ್ ಗೊತ್ತಿಲ್ಲ, ಒಂದು ಕ್ವಶನ್ ಇರುತ್ತೆ 5 ಮಾರ್ಕ್ಸ್ ಇಂದು, ಅದು ನಿಮಗೆ ಗೊತ್ತಾಗ್ತಾ ಇರಲ್ಲ, ಒಂದು ಫಾರ್ಮುಲಾ ನೆನಪಿರುತ್ತೆ, ಅದನ್ನ ಬರೆದು ಬನ್ನಿ. ಅಥವಾ ಒಂದು 2 ಸ್ಟೆಪ್ಸ್, ಅದರಲ್ಲಿ ಒಂದು 10 ಸ್ಟೆಪ್ಸ್ ಇರುತ್ತೆ, ಆ 10 ಸ್ಟೆಪ್ಸ್ ಒಂದು 2 ಸ್ಟೆಪ್ ಅಷ್ಟೇ ನೆನಪಿದೆ, ಅದನ್ನೇ ಬರೆದು ಬನ್ನಿ. ಹಾಫ್ ಮಾರ್ಕ್ಸ್ 1 ಮಾರ್ಕ್ಸ್ ಕೊಡ್ತಾರೆ.
ಯಾವುದೇ ಕ್ವಶನ್ನ ಬಿಟ್ಟು ಬರಬೇಡಿ. ಅದ್ರ ರಿಲೇಟೆಡ್ ಆಗಿ ಏನಾದ್ರು ಒಂದು ಬರ್ದು ಬನ್ನಿ, ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಓ ಇದು ನನಗೆ ಕ್ವಶನ್ಸ್ ಗೊತ್ತಿಲ್ಲ, ಫುಲ್ ಸೊಲ್ಯೂಷನ್ ಗೊತ್ತಿಲ್ಲ, ಇದೇನೋ ಆನ್ಸರ್ ಕೇಳಿದರೆ ಆನ್ಸರ್ ನನಗೆ ಗೊತ್ತಿಲ್ಲ, ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಸ್ಟೆಪ್ಸ್ ಗೊತ್ತಿಲ್ಲ ಅಂತ ಬಿಟ್ಟು ಬರಬೇಡಿ. ಸೊ ಬಿಟ್ಟು ಬಂದಾಗ 0 ಮಾರ್ಕ್ಸು. ನಿಮಗೇನು ಗೊತ್ತಿರುತ್ತೋ ಅಷ್ಟನ್ನೇ ಬಂದರೆ ಹಾಫ್ ಮಾರ್ಕ್ಸು, 1 ಮಾರ್ಕ್ಸು, 2 ಮಾರ್ಕ್ಸು ಕೊಟ್ಟೇ ಕೊಡ್ತಾರೆ. ಈ ಥರ ನೀವು ಆನ್ಸರ್ ರೈಟಿಂಗ್ ಮಾಡಬೇಕು. ಸೊ ಪೇಪರ್ ಪ್ರೆಸೆಂಟೇಷನ್ ಹೆಂಗಿರಬೇಕು, ಒಂದೊಂದು ಕ್ವಶನ್ ಆದಮೇಲೆ ಒಂದೊಂದು ಲೈನ್ ಹಾಕಿ ಆನ್ಸರ್ ಬರೆದ್ಮೇಲೆ ಜೊತೆಗೆ ಫೈನಲ್ ಆನ್ಸರ್ಗೆ ಬಾಕ್ಸ್ ಹಾಕಿ ಡಯಾಗ್ರಾಮ್ ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅದು ಡಯಾಗ್ರಾಮ್ ಬರೀರಿ, ಜೊತೆಗೆ ಆ್ಯಂಗಲ್ಸ್ನ ಡಿಫೈನ್ ಮಾಡಿ ಎಲ್ಲ ಥರ ಮಾಡಿದ್ಮೇಲೆ ನಿಮಗೆ ಯಾವ ಈಸಿ ಸೆಕ್ಷನ್, ಯಾವ ಮಾರ್ಕ್ಸಿನ ಕ್ವಶನ್ಸ್ಗಳು ನಿಮಗೆ ಈಸಿಯಾಗಿದೆ ಅದನ್ನು ಫಸ್ಟ್ ಅಟೆಂಡ್ ಮಾಡಿ ಕ್ಲೀನಾಗಿ ಆನ್ಸರ್ ರೈಟ್ ಬರೀರಿ. ಸೊ ರಫ್ ವರ್ಕಲ್ಲಿ ಪ್ರತಿಯೊಂದು ಕ್ವಶನ್ದು ಸೊಲ್ಯೂಷನ್ ಬರ್ಕೊಳ್ಳಿ, ಅಲ್ಲಿ ಬರೆದ ಮೇಲೆ ಆನ್ಸರ್ ಶೀಟಿಗೆ ಟ್ರಾನ್ಸ್ಫರ್ ಮಾಡಿ. ಅವಾಗ ಕ್ಲೀನ್ ಆಗಿರುತ್ತೆ, ಬರೆಯೋದು ಕಾಟ್ ಮಾಡೋದು ಏನಿರಲ್ಲ, ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗಲ್ಲ. ಸೊ ಇದೇ ಥರ ವೀಡಿಯೋಸ್ನ ಮತ್ತೆ ನಾನು ನಿಮ್ಮ ಮುಂದೆ ತರ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವೇದಾಂತ SSLC ಚಾನಲ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.